ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನು ಅಂತ ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರ. ಇವತ್ತಿನ ವ್ಲಾಗ್ ಏನು ಅಂತಂದರೆ ನಮ್ಮೂರಲ್ಲಿ ಜಾತ್ರೆ ನಡೀತಿದೆ. ಸೊ ನಮ್ಮೂರಲ್ಲಿ ಹೇಗೆ ಜಾತ್ರೆ ಮಾಡ್ತಾರೆ ಆ್ಯಂಡ್ ನಮ್ಮೂರು ಹೇಗಿದೆ ಅಂತ ನಿಮಗೆ ಈ ವ್ಲಾಗಲ್ಲಿ ತೋರಿಸ್ತೀನಿ, ಓಕೆನಾ. ಮತ್ತು ಇನ್ನೊಂದೇನು ಅಂತ ಅಂದರೆ ಆಲ್ರೆಡಿ ನಮ್ಮ ಅಪ್ಪ, ನಮ್ಮಮ್ಮ, ನಮ್ಮ ಅತ್ತೆ, ನಮ್ಮ ಮಾವ, ಅವ್ರ ಮಕ್ಕಳು ಎಲ್ಲ ಲೈಕ್ ಆಲ್ರೆಡಿ ಜಾತ್ರೆಯಲ್ಲಿ ನಡೀತಿದೆಯಲ್ಲ ಅಲ್ಲಿ ಹೋಗಿದ್ದಾರೆ. ನನಗೊಂಚೂರು ಕೆಲಸ ಇತ್ತು ಅಂತ ನಾನು ಇಲ್ಲೇ ಉಳ್ಕೊಂಡಿದ್ದೀನಿ. ಕೆಲಸ ಮುಗಿಸ್ಕೊಂಡು ಹೋಗ್ತಾ ಸಿಗ್ತೀನಿ ಗೈಸ್. ಗೈಸ್ ನಾನು ಬಂದು ಊಟ ಮಾಡಿ ರೆಸ್ಟ್ ಮಾಡಿ ಒಂಚೂರು ಕ್ಲೀನ್ ಮಾಡೋದಕ್ಕೆ ಕ್ಲೀನ್ ಮಾಡಿಕೊಂಡು ಆ್ಯಂಡ್ ನಮ್ಮೂರಲ್ಲಿರೋರೆಲ್ಲ ಒಂದು ರೌಂಡ್ ಮಾತಾಡಿಸ್ಕೊಂಡು ಬರೋಷ್ಟರಲ್ಲಿ ಇಷ್ಟೊತ್ತಾಗಿದೆ ಟೈಮು. ಈಗ ಟೈಮು 7:45. ಕರೆಂಟ್ ಹೋಗಿದ್ದು 5 ಗಂಟೆಗೆ. 5 ಗಂಟೆಯಿಂದ 7 ಗಂಟೆಗೆ ಬಂದಿದೆ ಕರೆಂಟು. ಅದರಲ್ಲಿ ಫೋನ್ ಬರೀ ಸ್ವಿಚ್ ಆಫ್ ಆಗಿಬಿಟ್ಟಿದೆ. ಲಾಗ್ಸೇ ಮಾಡೋಕ್ಕಾಗ್ತದೆ. ಲೈಕ್ ಮಿಡಲಲ್ಲಿ ಏನಾದರೂ ಕ್ಲಿಪ್ಪಿಂಗ್ಸ್ ಹಾಕೋಣ ಅಂದ್ಕೊಂಡ್ರೆ ಬಟ್ ಅದಾಗಲಿಲ್ಲ. ಸ್ವಲ್ಪ ಈಗ ಹೊರಡ್ತಿದ್ದೀವಿ ಮತ್ತೆ ಊರಿಗೆ. ಸಿಗ್ತೀನಿ ಗೈಸ್. ಇವಾಗ ಬಂದೆ ಮನೆಗೆ. ಸೊ ಫ್ರೆಶಪ್ ಆಗಿ ಡ್ರೆಸ್ ಚೇಂಜ್ ಮಾಡಿ ನಿಮಗೆ ಸಿಗ್ತೀನಿ ಗೈಸ್. ನಾನು ಇವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಫ್ರೆಶಪ್ ಆಗಿ ಬಂದೆ. ಆ್ಯಕ್ಚುಲಿ ನನಗೆ ಪ್ಲ್ಯಾನ್ ಇದ್ದಿದ್ದೇನು ಅಂದರೆ ಲೈಕ್ ಇಲ್ಲಿಂದ ನಾನು ಬೆಳಗ್ಗೆನೇ ಹೋಗ್ತೀನಿ. ಅಲ್ಲಿ ಹೋಗ್ತಾ ಊರು ತೋರಿಸ್ಕೊಂಡು ಮತ್ತು ಜಾತ್ರೆ ಎಲ್ಲ ಹೇಗೆ ಮಾಡ್ತಾರೆ, ಮತ್ತು ಮರಿ ಹೊಡಿತಾರೆ, ಪೂಜೆ ಮಾಡ್ತಾರೆ, ಅದನ್ನೆಲ್ಲ ಕ್ಲಿಪ್ಪಿಂಗ್ಸ್ ಹಾಕಬೇಕು ಅಂತ ನನಗಿತ್ತು, ನಿಮಗೆಲ್ಲ ತೋರಿಸ್ಬೇಕು ಅಂತ. ಬಟ್ ನಾನು ಹೋಗಿದ್ದು ಲೇಟ್ ಆಗಿದ್ದರಿಂದ ಅದು ಯಾವುದೂ ಆಗಿಲ್ಲ. ಬಟ್ ನಾನು ಆದ್ರೂ ಹೋದ್ಮೇಲೆ ಅಲ್ಲಿರೋ ಪ್ಲೇಸ್ನೆಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ, ಊರು ಕ್ಯಾಪ್ಚರ್ ಮಾಡಿದ್ದೀನಿ. ಲೈಕ್ ಜಾತ್ರೆ ಆದಮೇಲೆ ಪೂಜೆ ಮಾಡಿರ್ತಾರಲ್ವ, ಅದಾದಮೇಲೆ ಎಲ್ಲ ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ. ಬಟ್ ಸ್ಟಿಲ್ ನಂಗೆ ಅದು ಬೇಜಾರಿದೆ. ನಾನು ಜಾತ್ರೆ ಆಗೋವಾಗ ನನಗೆ ಹೋಗೋಕ್ಕಾಗಲಿಲ್ಲ ಮತ್ತು ಕ್ಲಿಪ್ಪಿಂಗ್ಸ್ ಹಾಕೋಕ್ಕಾಗಲಿಲ್ಲ ಅನ್ನೋದು ಬೇಜಾರಿದೆ ನನಗೆ. ಬಟ್ ಇಟ್ಸ್ ಓಕೆ. ಫಾರ್ ಶೋರ್ ನಾನು ನೆಕ್ಸ್ಟ್ ಟೈಮ್ ಜಾತ್ರೆ ಮಾಡಿದಾಗ ಖಂಡಿತವಾಗ್ಲೂ ಹೋಗಿ ಕ್ಲಿಪ್ಪಿಂಗ್ಸ್ ತೊಗೋತೀನಿ, ಅಪ್ಲೋಡ್ ಮಾಡ್ತೀನಿ. ಬಟ್ ಈ ಸಲ ಯಾರಿಗಾದ್ರೂ ಡಿಸಪಾಯಿಂಟ್ ಆಗಿದ್ದರೆ ಐ ಆಮ್ ಸೋ ಸಾರಿ. ಎಸ್, ಇದಾಗಿತ್ತು ಇವತ್ತಿನ ವೀಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಸೊ ದಟ್ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಬಾಯ್.